ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ತಾಂಡವ್ ಹೇಳ್ತಿದ್ದಾರೆ, ಇನ್ನು ನಿನ್ನ ಲೈಫಲ್ಲಿ ಬೇರೆ ಯಾವ ಆಪ್ಷನ್ ಕೂಡ ಉಳಿದಿರೋದು ಒಂದೇ ಆಪ್ಷನ್, ಅದು ನನ್ನನ್ನು ಮದುವೆ ಆಗೋದು. ಅದನ್ನು ಬಿಟ್ಟರೆ ನಿನಗೆ ಬೇರೆ ಯಾವ ವಿಧಾನದ ಆಪ್ಷನ್ ಕೂಡ ಇಲ್ಲ. ಇನ್ನು ಮುಂದೆ ತಾಂಡವ್ ನಿನ್ನ ಗಂಡ ಅಂತ ತಾಂಡವ್ ಹೇಳ್ತಾರೆ. ಭಾಗ್ಯ ಟೆನ್ಷನ್ ಆಗ್ತಾರೆ. ತಾಂಡವ್ ಖುಷಿ ಪಡ್ತಾನೆ. ಇತ್ತ ಕಡೆ ಭಾಗ್ಯ ತಾಂಡವ್ ನೋಡಿ ನಗ್ತಾಳೆ. ತಾಂಡವ್ ಶಾಕ್ ಆಗ್ತಾನೆ. ಯಾಕೆ ತಾಂಡವ್ ಅವರೇ? ಭಾಗ್ಯ ಹೇಳ್ತಾರೆ. ತಾಂಡವ್ ಶಾಕ್ ಆಗ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಿಶನ್ ಬಂದು ಹೇಳ್ತಾನೆ, ಅಣ್ಣಂಗೆ ಲೊಕೇಶನ್ ಹೋಗಿದೆ ಅಂತ ಕಿಶನ್ ಹೇಳಿದಾಗ ಭಾಗ್ಯ ಹೇಳ್ತಾರೆ, ಥ್ಯಾಂಕ್ ಯು ಕಿಶನ್ ಅಂತ. ಭಾಗ್ಯ ನಗುತ್ತಾ ಹೇಳ್ತಾಳೆ, ತಾಂಡವ್ ಭಯ ಪಡ್ತಿದೀಯಾ? ಕಿಶನ್ ಹೇಳಿದ್ದು ನಿಮಗೆ ಕೇಳಿಸ್ತಾ? ಶ್ರೇಷ್ಠ ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಾಯಿತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆದಿ ಅವಳನ್ನು ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಪಾಪ, ನೀವು ಅಂದ್ಕೊಂಡಿರೋ ಥರ ಕೆಲಸ ಆಗೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ, ಪ್ಲೀಸ್ ಭಾಗ್ಯ, ಆ ಥರ ಎಲ್ಲ ಮಾಡಬೇಡ, ನನಗಂತೂ ತುಂಬ ಭಯ ಆಗ್ತಿದೆ. ಹಾಗಾದರೆ ಶ್ರೇಷ್ಠ ಇಲ್ಲಿ ಬಂದರೆ ನಮ್ಮ ಮದುವೆ ನಿಂತೋಗುತ್ತಾ? ನನ್ನ ಮುಖವಾಡ ಕಳಚೋಗುತ್ತಾ? ಪ್ಲೀಸ್ ಭಾಗ್ಯ, ಹಾಗೆಲ್ಲ ಮಾಡಬೇಡ, ಪ್ಲೀಸ್ ಪ್ಲೀಸ್ ಅಂತ ತಾಂಡವ್ ಭಾಗ್ಯಗೆ ಕೈ ಮುಗಿತಾರೆ. ಹೀಗಿದ್ದಾಗ ತಾಂಡವ್ ಇದ್ದಲ್ಲೇ ನಗೋದಕ್ಕೆ ಶುರು ಮಾಡ್ತಾನೆ. ಭಾಗ್ಯಗೆ ಶಾಕ್ ಆಗುತ್ತೆ. ಹೇ, ಕಾಪಾಡೋಕ್ಕೆ ಅಂತ ಬರಬೇಕಾದ್ರೆ ಸುಮ್ಮನೆ ಸೀಕ್ರೆಟಾಗಿ ಪ್ಲ್ಯಾನ್ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಪೋಸ್ಟ್ನ ಓಪನ್ ಬಾಕ್ಸಲ್ಲಿ ಹಾಕಿದರೆ ಎಲ್ರಿಗೂ ಗೊತ್ತಾಗಲ್ವಾ? ಬೈ ದ ವೇ, ಥ್ಯಾಂಕ್ ಯು ವೆರಿ ಮಚ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಯುಟಿಲೈಸ್ ಮಾಡಿದ್ದಕ್ಕೆ ನಾನು ಟ್ರೈ ಮಾಡ್ತೀನಿ. ಬೈ ದ ವೇ, ಅವರಿಗೆ ಏನೂ ಹೇಳೋದಿಲ್ಲ. ಏನೂ ಹೇಳ್ದಲ್ಲ ಆವಾಗಲೇ, ಚಾಪೆ ಕೆಳಗಡೆ ನೀನು ತೂರಿದ್ರೆ ನಾನು ರಂಗೋಲಿ ಕೆಳಗಡೆ ತೂರ್ತೀನಿ ಅಂತ ಅಲ್ವಾ? ಡೋಂಟ್ ವರಿ, ನೀನು ಹಾಕಿರೋ ರಂಗೋಲಿ ಕೆಳಗಡೆ ನಾನು ರಂಗೋಲಿ ಕೆಳಗಡೆನೇ ತೂರ್ಬಿಡ್ತೀನಿ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳಿ ತಾಂಡವ್ ಯಾರಿಗೋ ಕಾಲ್ ಮಾಡ್ತಾನೆ. ಹಲೋ, ಶ್ರೇಷ್ಠನ ಕಾಪಾಡೋದಕ್ಕೆ ಒಂದು ಮಿಕ ಅಲ್ಲಿಗೆ ಹುಡ್ಕೊಂಡು ಬರ್ತಿದೆ. ಅವನ್ನ ನಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ, ಅವನು ಬದುಕಿಲ್ಲ ಅಂದರೂ ಪರವಾಗಿಲ್ಲ ಅಂತ ತಾಂಡವ್ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಭಾಗ್ಯ ಟೆನ್ಷನ್ ಆಗ್ತಾಳೆ. ಅರ್ಚಕರೇ, ಹೋಮಾಗೆ ತುಪ್ಪ ಹಾಕ್ಬೇಕಲ್ವಾ ಅಂತ ಹೇಳಿ ಓಂ ಸ್ವಾಹ ಅಂತ ಹೇಳಿ ಅರ್ಚಕರ ಕೈಯಿಂದ ಚಮಚನ ಕಿತ್ಕೊಂಡು ತುಪ್ಪನ ಹೋಮಕುಂಡಕ್ಕೆ ಹಾಕ್ತಾನೆ. ಆ ಕಡೆ ಧರ್ಮ ತುಂಬ ಖುಷಿಯಿಂದ ಎಲ್ಲರ ಜೊತೆ ಮಾತಾಡ್ತಿರ್ತಾರೆ. ರೀ, ಮಾತ್ರೆ ತಗೊಂಡ್ರೋ ಇಲ್ವೋ ಅಂತ ಕೇಳಿಕೊಂಡು ಕುಸುಮ ಬರ್ತಾರೆ. ಮಾತ್ರೆ ತಗೊಂಡೆ ಕುಸುಮ. ತಾಂಡವ್ ಮತ್ತು ನಿಮ್ಮ ಸೊಸೆದು ಮದುವೆ ಅಂತ ದಡಾಬಡ ಅಂತ ಓಡಾಡಬೇಡಿ, ಅವಾಗ ವಿಶ್ರಾಂತಿ ತಗೊಳ್ಳಿ ಅಂತ ಕುಸುಮ ಹೇಳ್ತಾರೆ. ಅದಕ್ಕೆ ಧರ್ಮ ಅವರು ಖುಷಿಯಿಂದ ಆಯಿತು ಕುಸುಮ ಅಂತ ಹೇಳ್ತಾರೆ. ಇಲ್ಲಿ ಧರ್ಮ ಅವರು ಕೂಡ ಸ್ಮೈಲ್ ಆಗಿ ತುಂಬ ಖುಷಿಯಾಗಿರ್ತಾರೆ. ಹಾಗೆ ಅಲ್ಲಿ ಕುಸುಮಗೆ ಟೆನ್ಷನ್ ಆಗುತ್ತೆ. ಆದಿ ಇನ್ನೂ ಬಂದಿಲ್ವಲ್ಲ, ಯಾಕೆ ಅಂತ ಭಾಗ್ಯಗೆ ಕಣ್ಣು ಸನ್ನೆ ಮಾಡ್ತಾರೆ. ಭಾಗ್ಯ ಸನ್ನೆಯಲ್ಲಿ ನನಗೂ ಗೊತ್ತಿಲ್ಲ ಅತ್ತೆ ಅಂತ ಸನ್ನೆ ಮಾಡ್ತಾಳೆ. ಕುಸುಮ ಟೆನ್ಷನ್ ಆಗ್ತಾಳೆ. ಶ್ರೇಷ್ಠನ ಕರ್ಕೊಂಡು ಬರ್ತೀನಿ ಅಂತ ಹೋಗಿ ಆದಿ ಇನ್ನೂ ಬಂದಿಲ್ವಲ್ಲ, ಯಾಕೆ ಅಂತ ಶ್ರೇಷ್ಠನೂ ಕೂಡ ಬಂದಿಲ್ಲ ಅಂತ ಭಾಗ್ಯಗೆ ಸನ್ನೆ ಮಾಡ್ತಾರೆ. ಆಗ ಭಾಗ್ಯ ಕೂಡ ಗೊತ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾಳೆ. ಇಲ್ಲಿ ಕುಸುಮಗೆ ಇನ್ನಷ್ಟು ಟೆನ್ಷನ್ ಆಗುತ್ತೆ. ಇಲ್ಲಿ ಭಾಗ್ಯ ಟೆನ್ಷನ್ ಆಗಿರೋದನ್ನು ಅರ್ಥ ಮಾಡಿಕೊಂಡು, ಏನು ಭಾಗ್ಯ, ಟೆನ್ಷನ್ ಆಗ್ತಾ ಇದೆಯಾ? ಆದಿ ಎಲ್ಲಿದ್ದಾನೆ? ಎಲ್ಲಿ ಭಾಗ್ಯ, ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಕೇಳ್ತಾನೆ ತಾಂಡವ್. ಇಷ್ಟೊತ್ತಿಗಾಗಲೇ ನನ್ನ ಹುಡುಗರು ಕಲಾಸ್ ಆಗಿ ಮುಗಿಸಿರ್ತಾರೆ. ಆದಿ ಇನ್ನಿಲ್ಲ, ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾರೆ. ಭಾಗ್ಯ ಕಂಗಾಲಾಗ್ತಾಳೆ. ಮುಹೂರ್ತ ಟೈಮ್ ಆಗ್ತಿದೆ ಅಂತ ಮನೆಯವರೆಲ್ಲರೂ ಪುರೋಹಿತರು ಕರೀತಾರೆ. ಅಲ್ಲಿ ಸುನಂದ ಮತ್ತು ತನ್ವಿ ತಾಳಿನ ತಗೊಂಡು ಎಲ್ಲರ ಕೈಲೂ ಮುಟ್ಟಿ ನಮಸ್ಕಾರ ಮಾಡಿ ತಗೊಂಡು ಬರ್ತಾರೆ. ಏನು ಭಾಗ್ಯ, ಭಯ ಆಗ್ತಿದೆಯಾ ಅಂತ ತಾಂಡವ್ ಕೇಳ್ತಾರೆ. ನೀವು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಅದೇ ಆಗುತ್ತೆ ಭಾಗ್ಯ, ನೀನೇ ನನ್ನ ಜೊತೆ ಮದುವೆಗೆ ಒಪ್ಪಿಕೊಂಡಿದ್ದೆ, ಈಗ ಮದುವೆ ಬೇಡ ಅಂತ ಹೇಳಿದರೆ ನಮ್ಮ ಅಪ್ಪಂಗೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ತಾಂಡವ್ ಎದುರಿಸ್ತಾನೆ. ಭಾಗ್ಯ ಟೆನ್ಷನ್ ಆಗ್ತಾಳೆ. ನಾಳೆ ನ್ಯೂಸ್ ಚಾನೆಲ್ನಲ್ಲಿ ಜಗತ್ತೇ ದೋಚಿದಂಥ ಸೊಸೆಯಿಂದ ಮಾವನ ದುರ್ಮರಣ ಅಂತ ಬ್ರೇಕಿಂಗ್ ನ್ಯೂಸ್ ಬಂದುಬಿಡತ್ತೆ. ಅದೆಲ್ಲ ಬೇಕಾ? ಮುಚ್ಕೊಂಡು ತಾಳಿ ಕಟ್ಟಿಸ್ಕೊ ಅಂತ ತಾಂಡವ್ ಬೆದರಿಸ್ತಾನೆ.
ಆ ಕಡೆ ಆದಿ ಶ್ರೇಷ್ಠಳಿದ್ದ ಜಾಗಕ್ಕೆ ಹೋಗ್ತಾರೆ. ಅವಳ ಬಾಯಿಗೆ ಕಟ್ಟಿದ ಬಟ್ಟೆ ತೆಗೆದು ಶ್ರೇಷ್ಠ ಶ್ರೇಷ್ಠ ಅಂತ ಕರೀತಾರೆ. ಶ್ರೇಷ್ಠಗೆ ಪ್ರಜ್ಞೆ ಬರುತ್ತೆ. ಆದಿಯವರೇ ಅಂತ ಟೆನ್ಷನ್ ಆಗ್ತಾಳೆ. ಶ್, ಸದ್ದು ಮಾಡಬೇಡಿ, ಬನ್ನಿ ಇಲ್ಲಿಂದ ಹೋಗೋಣ ಅಂತ ಆದಿ ಶ್ರೇಷ್ಠನನ್ನು ಕರೆದೊಯ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅವರ ಹಿಂದೆನೇ ಬರ್ತಾನೆ. ಚಾಕ್ ತಗೊಂಡು ಚುಚ್ಚೋದಕ್ಕೆ ಪ್ರಯತ್ನ ಪಡ್ತಾನೆ. ಹೇಗೋ ಆದಿ ಮತ್ತು ಶ್ರೇಷ್ಠ ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ಇತ್ತ ಮಂಟಪದಲ್ಲಿ ಕಿಶನ್ ಟೆನ್ಷನ್ ಆಗ್ತಾನೆ. ಆದಿ ಇನ್ನೂ ಬಂದೇ ಇಲ್ವಲ್ಲೋ ಅಂತ ಕಾಮತ್ ಕೇಳ್ತಾರೆ. ಕಿಶನ್ ಕಾಲ್ ಮಾಡ್ತಾನೆ, ಆದರೆ ಫೋನ್ ಕನೆಕ್ಟ್ ಆಗೋದಿಲ್ಲ. ಇದನ್ನೆಲ್ಲ ಭಾಗ್ಯ ಗಮನಿಸ್ತಾಳೆ. ಮಂಟಪದತ್ತ ಎಲ್ಲರೂ ಹೋಗ್ತಾರೆ. ಕುಸುಮ ಮತ್ತು ಗುಂಡನ ಮಾತಾಡ್ಕೊತಿರ್ತಾರೆ. ಆದಿ ಫ್ರೆಂಡ್ ಇನ್ನೂ ಬಂದಿಲ್ವಲ್ಲ ಅಂತ ಗುಂಡ ಕೇಳ್ತಾನೆ. ನನಗೂ ಏನೂ ಗೊತ್ತಾಗ್ತಿಲ್ಲ ಅಂತ ಕುಸುಮ ಹೇಳ್ತಾಳೆ. ಭಾಗ್ಯ ಮನಸ್ಸಿನಲ್ಲಿ, ಪಾಪ, ನನಗೆ ಸಹಾಯ ಮಾಡೋದಕ್ಕೆ ಆದಿಯವರು ಹೋಗಿದ್ದಾರೆ. ಅವರಿಗೇನಾದರೂ ತೊಂದರೆ ಆದರೆ ಏನು ಮಾಡೋದು ಅಂತ ಯೋಚಿಸ್ತಾರೆ. ಧರ್ಮ ಇದನ್ನು ಗಮನಿಸಿ ಕೇಳ್ತಾರೆ, ಏನಮ್ಮ ಭಾಗ್ಯ, ಏನೋ ಯೋಚನೆ ಮಾಡ್ತಿರೋ ಥರ ಇದೆಯಲ್ಲ ಅಂತ. ಭಾಗ್ಯ, ಆದಿಯವರು ಮದುವೆಗೆ ಬರ್ತೀನಿ ಅಂತ ಹೇಳಿದರು, ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ತಾಳೆ. ಧರ್ಮ ಸಮಾಧಾನ ಮಾಡ್ತಾರೆ. ಇಲ್ಲಿ ಭಾಗ್ಯ ತಾಂಡವ್ಗೆ ಪ್ಲೀಸ್ ಆದಿಯವರಿಗೆ ಏನೂ ಮಾಡಬೇಡಿ ಅಂತ ಕೇಳ್ಕೊತಾಳೆ. ತಾಂಡವ್, ಸಾರಿ ಭಾಗ್ಯ, ಅದು ಸ್ವಲ್ಪ ಕಷ್ಟ. ನನ್ನ ಹುಡುಗರು ಕೆಲಸ ಪರ್ಫೆಕ್ಟಾಗಿ ಮಾಡ್ತಾರೆ ಅಂತ ಹೇಳ್ತಾನೆ. ಇತ್ತ ಪುರೋಹಿತರು, ಮಾಂಗಲ್ಯ ಕಟ್ತಿರೋ ಅಥವಾ ಬರೀ ಮಾತುಕತೆನೋ ಅಂತ ಕೇಳ್ತಾರೆ. ತಾಂಡವ್ ತಾಳಿ ಕಟ್ಟೋಕೆ ಮುಂದಾಗ್ತಾನೆ. ಅಷ್ಟರಲ್ಲಿ ಏಯ್ ತಾಂಡವ್ ಅಂತ ಶ್ರೇಷ್ಠ ಎಂಟ್ರಿ ಕೊಡ್ತಾಳೆ. ತಾಂಡವ್ ಶಾಕ್ ಆಗ್ತಾನೆ. ಭಾಗ್ಯ ಮತ್ತು ಕುಸುಮ ತುಂಬ ಖುಷಿ ಆಗ್ತಾರೆ. ತಾಂಡವನಿಗೆ ಶ್ರೇಷ್ಠನ ನೋಡಿ ಭಯ ಶುರುವಾಗತ್ತೆ. ನಾಳೆ ಎಪಿಸೋಡ್ನಲ್ಲಿ ಶ್ರೇಷ್ಠ, ಸಾಕು ಮುಚ್ಚು ಬಾಯಿ, ಇವನಿಗೆ ಭಾಗ್ಯ ಖುಷಿಯಾಗಿರೋದು ಇಷ್ಟ ಇಲ್ಲ, ಅದಕ್ಕೆ ಅವಳ ಜೀವನ ಹಾಳು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಎಲ್ಲರ ಮುಂದೆ ಹೇಳ್ತಾನೆ. ತಾಂಡವ್ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತಾನೆ. ಶ್ರೇಷ್ಠ ಹೇಳ್ತಾನೆ, ಹಾಗಾದರೆ ನಿನ್ನ ಮಕ್ಕಳು ನಿನಗೆ ಹೆಚ್ಚು ಅನ್ನೋದಾದರೆ ನಾನು ಕೂಡ ಪ್ರೆಗ್ನೆಂಟ್, ನನ್ನ ಹೊಟ್ಟೆಯಲ್ಲಿ ಅವನ ಮಗುವಿದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂತಹ ಎಲ್ಲರಿಗೂ ಕೂಡ ಶಾಕ್ ಆಗತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಬೇಕಾದ್ರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.